ಅನ್ನೋ ಊರಲ್ಲಿ ಒಂದು ಅನಾಥಾಶ್ರಮ ಇತ್ತು. ಆ ಅನಾಥಾಶ್ರಮದಲ್ಲಿ ಪ್ರದೀಪ್ ಅವನ 4 ಜನ ಅನಾಥ ಮಕ್ಕಳೊಂದಿಗೆ ಇದ್ದ. ಅವನು ಹುಟ್ದಾಗಿಂದ ಅನಾಥಾಶ್ರಮದಲ್ಲೇ ಇರೋದ್ರಿಂದ ಒಬ್ನೇ ಇದ್ದ. ಅವನ ಪರಿವಾರ ಈ 4 ಜನ ಮಕ್ಕಳು ಮಾತ್ರ. 4 ಜನ ಮಕ್ಕಳು ವಿಭಿನ್ನವಾಗಿದ್ರು. ಒಬ್ನು ಬಹಳ ಬುದ್ಧಿವಂತ ಆದ್ರೆ ಇನ್ನೊಬ್ನು ಬಹಳ ಪೆದ್ದ. ಒಬ್ನು ಸೋಮಾರಿ ಆದ್ರೆ ಇನ್ನೊಬ್ನು ಕಷ್ಟ ಪಡ್ತಿದ್ದ. ಎಲ್ರು ಒಟ್ಟಿಗೆ ಆಶ್ರಮದಲ್ಲಿದ್ರು ಮತ್ತೆ ಅವರ ಜೀವನ ನಡೆಸ್ಕೊಳ್ತಿದ್ರು. ಈ ಆಶ್ರಮ ದಾನ ಮತ್ತೆ ಧರ್ಮದಿಂದಾನೇ ನಡೀತಾ ಇತ್ತು. ಪ್ರದೀಪ್ ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ಬೇರೆ ಯಾವುದೇ ಕೆಲ್ಸನ ಮಾಡಕ್ಕಾಗ್ತಿರ್ಲಿಲ್ಲ. ಒಂದಿನ ಒಂದು 4 ವರ್ಷದ ಹುಡುಗ ಪ್ರದೀಪ್ಗೆ ಭಿಕ್ಷೆ ಬೇಡೋ ತರ ಕಾಣಿಸ್ದ. ಪ್ರದೀಪ್ ಆ ಮಗುನ ಆಶ್ರಮಕ್ಕೆ ಕರ್ಕೊಂಡ್ ಬಂದ. 4 ವರ್ಷದ ಆ ಮಗುವನ್ನ ಆಶ್ರಮದ ಬೇರೆ ಮಕ್ಕಳು ಅಮನ್, ಪರಂ, ಪ್ರೇರ್ನಾ ಮತ್ತೆ ಅನಾಮಿಕಾ ನೋಡಿದ್ರು. ಮತ್ತವರೆಲ್ಲರೂ ತುಂಬಾ ಖುಷಿ ಪಟ್ರು. ಅವರೆಲ್ಲರಲ್ಲಿ ಎಲ್ರಿಗಿಂತ ದೊಡ್ಡವರು ಅನಾಮಿಕಾ. ಅವಳು ಬುದ್ಧಿವಂತೆ. ಪ್ರದೀಪ್ ಅಂಕಲ್, ನಾವು ಈಗ ಇನ್ನೊಂದು ಹುಡುಗ ಸಿದ್ಧಾರ್ಥ್ ಮತ್ತೆ ಅವನ ಸ್ಕೂಲ್ ಬಗ್ಗೆ ಎಲ್ಲ ಯೋಚಿಸ್ಬೇಕಲ್ವಾ, ಹೇಳಿ. ನಾನು ಯಾವ್ದಾದ್ರು ಕೆಲಸ ಮಾಡಲೇಬೇಕು. ಜನರು ದಾನ ಧರ್ಮವನ್ನ ನಂಬ್ತಾನೇ ಇಲ್ಲ. ನಾವು ಏನಾದ್ರೂ ಮಾಡಲೇಬೇಕು. ಮಗಳೇ ಅನಾಮಿಕಾ, ನಾನು ಏನು ಯೋಚನೆ ಮಾಡಿದೆ ಅಂದ್ರೆ ಸ್ವಲ್ಪ ದಿನಕ್ಕೆ ನಾನು ಊರಿಗೆ ಹೋಗ್ತೀನಿ. ಮತ್ತೆ ನೀವು ಹೊರಟೋದ್ರೆ ಆಶ್ರಮನ ನೋಡ್ಕೊಳ್ಳೋದು ಯಾರು? ಅನಾಮಿಕಾ ಇಷ್ಟು ಹೇಳೋ ಅಷ್ಟರಲ್ಲಿ ಅಲ್ಲಿ ಪರಂ ಮತ್ತೆ ಪ್ರೇರಣಾ ಜಗಳ ಮಾಡ್ಕೊಂಡ್ ಬರ್ತಾರೆ. ಅಕ್ಕ ಅಕ್ಕ, ಇದು ನನ್ನ ಬ್ರೆಡ್, ಇದು ನಾನೇ ತೆಗ್ದಿಟ್ಟಿದ್ದೆ ಗೊತ್ತಾ? ನೀನ್ ಇದನ್ನ ಹುಷಾರಾಗಿ ಇಟ್ಟಿರ್ಲಿಲ್ಲ. ಇದು ಕದ್ದಿರೋದು, ಇದು ನಂದು. ನಾನು ಹುಷಾರಾಗಿ ಇಟ್ಕೊಂಡಿದ್ದೆ ಗೊತ್ತಾ? ಸುಮ್ನೆ ಇರಿ ನೀವಿಬ್ರು. ದಿನ ದಿನ ಜಗಳ ಆಡೋದು ಒಳ್ಳೇದಲ್ಲ. ಇದೇ ರೀತಿ ಜಗಳ ಮಾಡ್ತಾ ಇದ್ರೆ ಇವತ್ ರಾತ್ರಿ ನಿಮ್ಮಿಬ್ರಿಗೂ ಊಟ ಸಿಗೋದಿಲ್ಲ ಗೊತ್ತಾ? ಆದ್ರೆ ಅಕ್ಕ, ಪರಂ ನನ್ ಬ್ರೆಡ್ ತಗೊಂಡ್ಬಿಟ್ಟ. ನಾನ್ ನಿನಗೆ ಬೇರೆ ಹೊಸ ಬ್ರೆಡ್ ತಗೊಂಡ್ ಬಂದ್ ಕೊಡ್ತೀನಿ. ಈಗ ಸುಮ್ನೆ ಇರು. ಆದ್ರೆ ಅಕ್ಕ, ನೀವು ನಂಗೆ ಅದನ್ನ ಕೊಡಲ್ವಾ? ಎಲ್ಲ ಮಾತುಗಳು ಮುಗಿತಾ ಇದ್ವು. ಅಷ್ಟರಲ್ಲಿ ಅಲ್ಲಿ ಸಿದ್ಧಾರ್ಥ್ ಬಂದ. ಸಿದ್ಧಾರ್ಥ್ನ ನೋಡ್ತಾ ಇದ್ದ ಹಾಗೆ, ತಗೋ ಉಸ್ತಾದ್, ನಿಂಗೋಸ್ಕರ ನಾ ಇದನ್ನ ಇಟ್ಕೊಂಡಿದ್ದೆ. ಥ್ಯಾಂಕ್ ಯು ಅಣ್ಣ. ಪ್ರದೀಪ್ ಎಲ್ಲ ಮಕ್ಕಳನ್ನ ಸಮಾಧಾನ ಮಾಡಿ ಅವ್ರಿಗೆ ಊಟ ಮಾಡಕ್ಕೆ ಹೇಳ್ದ. ಆಗ ಅಲ್ಗೆ ಅಮನ್ ಬಂದ. ಪ್ರದೀಪ್ ಅಂಕಲ್, 2 ದಿನ ಆದ್ಮೇಲೆ ಕ್ರಿಸ್ಮಸ್ ಅಲ್ವಾ? ಸ್ಯಾಂಟಾ ಕ್ಲಾಸ್ ನಮ್ಗೆ ಏನ್ ಗಿಫ್ಟ್ ಅನ್ನ ಕೊಡ್ತಾರೆ? ಸ್ಯಾಂಟಾ ಕ್ಲಾಸ್ ಒಳ್ಳೆ ಕೆಲಸವನ್ನ ಯಾರೆಲ್ಲ ಮಾಡ್ತಾರೋ ಅವ್ರಿಗೆ ಮಾತ್ರ ಗಿಫ್ಟ್ ಅನ್ನ ಕೊಡ್ತಾರೆ. ಈ ರೀತಿ ತುಂಟತನ ಮಾಡೋರಿಗೆ ಗಿಫ್ಟ್ ಅನ್ನ ಕೊಡೋದೇ ಇಲ್ಲ. ಯಾವ ಮಕ್ಕಳು ಚೆನ್ನಾಗಿ ಓದಿ ಹೋಮ್ವರ್ಕ್ ಅನ್ನ ಸರಿಯಾದ ಸಮಯಕ್ಕೆಲ್ಲ ಮಾಡ್ತಾರೋ ಅವರಿಗೆ ಗಿಫ್ಟ್ ಕೊಡ್ತಾರೆ. ಆದ್ರೆ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ನಿಮಗೆಲ್ಲ ಗಿಫ್ಟ್ ಸಿಗಲ್ಲ. ಆದ್ರೆ ನಾನು ಸ್ವಲ್ಪ ದಿನದಿಂದ ಯಾವುದೇ ತುಂಟತನವನ್ನ ಮಾಡ್ತಾ ಇಲ್ಲ, ಯಾವುದೇ ತಪ್ಪನ್ನ ಕೂಡ ಮಾಡಿಲ್ಲ. ನಾನು ಚೆನ್ನಾಗಿ ಓದ್ತಾ ಇದ್ದೆ. ನಂಗೆ ಸ್ಯಾಂಟಾ ಖಂಡಿತವಾಗಿ ಗಿಫ್ಟ್ ಅನ್ನ ಕೊಡ್ತಾರೆ. ಅರೆ, ಇದೆಲ್ಲ ಸುಮ್ಮನೆ ಸ್ಟೋರಿ, ನಿಜವಾಗ್ಲೂ ಇದು ನಡೆಯೋದೇ ಇಲ್ಲ. ಊಟ ಮುಗಿದ ಕೂಡ್ಲೆ ಅನಾಮಿಕಾ ಪ್ರದೀಪ್ಗೆ ಮನೆಯ ರೇಷನ್ ಬಗ್ಗೆ ಹೇಳಿದ್ಲು. ಪ್ರದೀಪ್ ಅಂಕಲ್, ನಮ್ಮ ಹತ್ರ ನಾಳೆವರೆಗೂ ಅಷ್ಟೇ ರೇಷನ್ ಇರೋದು. ಎಷ್ಟೋ ದಿನದಿಂದ ಯಾರು ನಮ್ಗೆ ಸಹಾಯನೇ ಮಾಡಿಲ್ಲ. ನಾಡಿದ್ದು ಕ್ರಿಸ್ಮಸ್ ಬೇರೆ, ಎಲ್ಲ ಮಕ್ಕಳು ಕಾಯ್ತಾ ಇದ್ದಾರೆ. ಸ್ವಲ್ಪ ರೇಷನ್ ಮತ್ತೆ ಕೇಕ್ ತರಿಸ್ಬಿಡಿ ಪ್ಲೀಸ್. ಅರೆ ಹೌದು, ನೀನು ವರಿ ಮಾಡ್ಕೋಬೇಡ, ಅದಕ್ಕೇನಾದ್ರೂ ದಾರಿಯನ್ನ ನಾ ಕಂಡು ಹಿಡಿತೀನಿ. ಪ್ರದೀಪ್ ಮನೆಯಿಂದ ಹೊರಡ್ತಾನೆ. ಮಕ್ಕಳ ಸಂತೋಷಕ್ಕಾಗಿ ಅವನು ಅಂಗಡಿಗೆ ಹೋಗಿ ರೇಷನ್ನ ಸಾಲ ಪಡೆಯೋಣ ಅಂತ ಯೋಚಿಸ್ತಾನೆ. ಒಬ್ಬ ಕಳ್ಳ ಒಂದು ಪರ್ಸ್ ತಗೊಂಡು ಓಡ್ತಾ ಇರ್ತಾನೆ. ಆ ಕಳ್ಳ ಪ್ರದೀಪ್ಗೆ ಡ್ಯಾಶ್ ಹೊಡಿತಾನೆ ಮತ್ತೆ ಅವನ ಸಾಮಾನಲ್ಲೇ ಬಿದ್ದೋಗುತ್ತೆ. ಕಳ್ಳನ ಹಿಡಿಯಕ್ಕೆ ಅಂತ ಬಂದಿದ್ದಂತ ಜನ ಪ್ರದೀಪ್ ಹತ್ರ ಬ್ಯಾಗ್ ನೋಡಿ ಅವನನ್ನೇ ಕಳ್ಳ ಅಂತ ಅನ್ಕೊಳ್ತಾರೆ. ಪ್ರದೀಪ್ನೇ ಕಳ್ಳ ಅನ್ಕೊಂಡು ಜನ ಅವನನ್ನ ಪೊಲೀಸ್ಗೆ ಹಿಡ್ಕೊಟ್ಟೆ ಬಿಡ್ತಾರೆ. ನನ್ನ ಬಿಟ್ಬಿಡಿ, ನಾನೇನ್ ತಪ್ಪು ಮಾಡಿಲ್ಲ. ಮಕ್ಕಳು ನಂಗೋಸ್ಕರ ಅಲ್ಲಿ ಕಾಯ್ತಾ ಇರ್ತಾರೆ, ನನ್ನ ಬಿಟ್ಬಿಡಿ. ಪ್ರದೀಪ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಜೈಲಲ್ಲಿ ಹಾಕ್ಬಿಡ್ತಾರೆ. ಇನ್ನೊಂದ್ ಕಡೆ ಮಕ್ಕಳು ಪ್ರದೀಪ್ಗೋಸ್ಕರ ಕಾಯ್ತಿರ್ತಾರೆ. ಪ್ರದೀಪ್ ಎಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಸಿದ್ಧಾರ್ಥ್ ಅಳಕ್ ಶುರು ಮಾಡ್ತಾನೆ. ಅಪ್ಪನ ಕರೀರಿ, ನಾನು ಅವ್ರನ್ನ ಭೇಟಿ ಮಾಡ್ಬೇಕು. ಅಪ್ಪ ನಿಮ್ಗೆ ಕೇಕ್ ತರಕ್ ಹೋಗಿದಾರಲ್ಲ, ಇನ್ನೇನ್ ಬರ್ತಾ ಇದ್ದಾರೆ. ಅನಾಮಿಕಾ ಏನೋ ಒಂದು ಹೇಳಿ ಸಿದ್ಧಾರ್ಥನ ಮಲಗಿಸ್ಬಿಡ್ತಾಳೆ. ಆಮೇಲೆ ಪರಂಗೆ ಸಿದ್ಧಾರ್ಥನ ನೋಡ್ಕೊಳಕ್ ಹೇಳಿ ಹೊರಟ್ಬಿಡ್ತಾಳೆ. ಮತ್ತೆ ಅವಳು ಅಮನ್ ಮತ್ತೆ ಪ್ರೇರಣಾ ಜೊತೆ ಪ್ರದೀಪ್ನ ಹುಡುಕಕ್ಕೆ ಅಂತ ಹೊರಡ್ತಾಳೆ. ಅಕ್ಕ, ನಿಮ್ಗೆ ಏನ್ ಅನಿಸ್ತಾ ಇದೆ? ಇಷ್ಟೊತ್ತು ಪ್ರದೀಪ್ ಅಂಕಲು ಎಲ್ಲಿ ಹೋಗಿರ್ತಾರೆ?
ಅವ್ರಿಗೆ ಏನೂ ಆಗಿರಲ್ಲ ತಾನೇ? ನನಗನ್ಸುತ್ತೆ ಇದೇ ಮಾರ್ಕೆಟ್ ಅಲ್ಲಿ ಇರ್ತಾರೆ. ರೇಷನ್ ತಗೊಳಕ್ಕೆ ಅವರು ಇಲ್ಲಿಗೆ ಅಂತಾನೆ ಬಂದಿದ್ದು ಪ್ರದೀಪ್ ಅಂಕಲ್. ಪರಂ ಮತ್ತೆ ಸಿದ್ಧಾರ್ಥ್ ಸಾಂತಾ ಕ್ಲಾಸ್ಗೆ ವೇಟ್ ಮಾಡ್ತಾ ಇರ್ತಾರೆ. ಕ್ರಿಸ್ಮಸ್ ಬಂದ್ಬಿಟ್ಟಿತ್ತಲ್ಲ ಅದಕ್ಕೆ. ಹೇ ಸಾಂತಾ, ಬೇಗ ಬನ್ನಿ, ನನ್ನ ಫ್ಯಾಮಿಲಿ ನನಗೆ ಮತ್ತೆ ಸಿಕ್ಲಿ. ಅಪ್ಪ ಮತ್ತೆ ನನ್ನ ಪೂರ್ತಿ ಫ್ಯಾಮಿಲಿ ಮನೆಗೆ ಬಂದ್ಬಿಡ್ಲಿ. ನೀವು ನಿಜವಾಗ್ಲೂ ಶಾಂತಾನ? ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಕನಸು ಕಾಣ್ತಾ ಇದ್ದೀನಾ? ಹೋ, ನಾನು ನಿಜವಾದ ಶಾಂತ. ನಿನ್ನ ಕುಟುಂಬ ಬರ್ತಾ ಇದೆ. ಅವ್ರಿಗೆ ಸಿಹಿ ಹಂಚೋದಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಅನಾಮಿಕಾ, ಪ್ರೇರಣಾ ಮತ್ತೆ ಅಮನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ನಿರ್ಧಾರ ಮಾಡ್ತಾರೆ. ಅವ್ರ 3 ಜನ ಅಲ್ಲಿ ಹೋಗಿ ನೋಡ್ತಾರೆ, ಪ್ರದೀಪ್ ಅಲ್ಲೇ ಜೈಲಲ್ಲಿರ್ತಾನೆ. ಅವನನ್ನ ನೋಡಿ ದಂಗಾಗ್ತಾರೆ. ಪ್ರದೀಪ್ ಅಂಕಲ್, ನೀವಿಲ್ಲಿ? ಈ ಕಳ್ಳನನ್ನ ನಿಮಗೆ ಗೊತ್ತಾ? ಇವರು ಕಳ್ರಲ್ಲ, ನಮ್ಮ ಅಂಕಲ್ಲು. ನಾವ್ ಇವ್ರ ಆಶ್ರಮದಲ್ಲೇ ಇರೋದು. ನೀವು ಹೇಳೋದು ನಿಜನಾ? ನನ್ನ ಕ್ಷಮಿಸ್ಬಿಡಿ, ನೀವು ಕರ್ಕೊಂಡು ಹೋಗ್ಬೋದು. ಮಕ್ಕಳು ಮತ್ತೆ ಆಶ್ರಮದ ವಿಷಯ ಕೇಳಿ ಪೊಲೀಸು ಪ್ರದೀಪ್ನ ಬಿಟ್ಬಿಡ್ತಾರೆ. ಎಲ್ರು ನಿರಾಶೆಗೊಂಡು ಮನೆಗ್ ಬರ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ. ಇಡೀ ಮನೆ ಲೈಟು ಬಲೂನ್ಗಳಿಂದ ಡೆಕೋರೇಟ್ ಆಗಿರುತ್ತೆ. ಸಿದ್ಧಾರ್ಥ್ ಮತ್ತೆ ಪರಂ ಹೊಸ ಬಟ್ಟೆ ಹಾಕಿರ್ತಾರೆ. ಬರೋದಿಕ್ಕೆ ಸ್ವಲ್ಪ ಲೇಟ್ ಆಯ್ತಾ? ತಗೊಳ್ಳಿ ನಿಮ್ಮ ಸ್ವೀಟ್ಸ್ ಮತ್ತೆ ಗಿಫ್ಟ್ಸ್. 1 ವರ್ಷಕ್ಕೆ ಬೇಕಾದ ಎಲ್ಲವೂ ಇದೆ. ಎಲ್ಲ ಮಕ್ಕಳಿಗೂ ಕೂಡ ಇದರಲ್ಲಿ ಗಿಫ್ಟ್ ಇದೆ. ನಮ್ಗೆ ನಂಬಿಕೆನೇ ಬರ್ತಾ ಇಲ್ಲ. ಥ್ಯಾಂಕ್ ಯು ಸಾಂತಾ. ಇನ್ನು ಮುಂದೆ ನಾವು ತುಂಟತನವನ್ನ ಮಾಡೋದಿಲ್ಲ. ಒಳ್ಳೆ ಮಕ್ಕಳ ಹಾಗೆ ಇದ್ದು ನಿಮ್ಗೋಸ್ಕರ ಬರೋ ವರ್ಷನೂ ನಾವು ವೇಟ್ ಮಾಡ್ತೀವಿ. ವಾವ್, ಇಷ್ಟೊಂದು ಗಿಫ್ಟ್ಸಾ? ಥ್ಯಾಂಕ್ ಯು ಸಾಂತಾ ಕ್ಲಾಸ್. ಬನ್ನಿ ಮಕ್ಕಳೇ, ಇನ್ನು ಸುಮಾರು ಮಕ್ಕಳು ನನಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಅವ್ರ ಹತ್ರನೂ ಕೂಡ ಹೋಗ್ಬೇಕು. ಸಾಂತಾ ಅವರ ಜಿಂಕೆ ಸವಾರಿ ತಗೊಂಡು ಹೊರಟೇ ಬಿಟ್ರು. ಇಡೀ ಮನೆಯವರು ಹಬ್ಬದೂಟ ಮಾಡಿದ್ರು ಮತ್ತೆ ಎಲ್ಲ ಆಶ್ರಮದ ಮಕ್ಕಳು ಖುಷಿಯಾಗಿದ್ರು.